ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಮಾನಸ BS, ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಹರಪನಹಳ್ಳಿ. ಇವತ್ತು ನಾವು PCOD ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ PCOD ಅಂದರೆ ಏನಪ್ಪ ಅಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಇದು ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುವಂಥ ಸಮಸ್ಯೆ ಆಗಿದೆ. ಇದು ಯಾವುದೆಲ್ಲ ಕಾರಣದಿಂದ ಆಗುತ್ತೆ ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ತೂಕ ಜಾಸ್ತಿ ಆಗೋದ್ರಿಂದ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿನ ಕಡಿಮೆ ಮಾಡೋದ್ರಿಂದ ಆಗಿರ್ಬೋದು, ಮತ್ತು ನಮ್ಮ ದಿನದಿಂದ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗೋದು. ಯಾವ ಥರ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗುತ್ತಪ್ಪ ಅಂದರೆ ನಮ್ಮ ಆಹಾರ ಪದ್ಧತಿ ಅಂತಂದರೆ ಜಂಕ್ ಫುಡ್ ಜಾಸ್ತಿ ತೊಗೊಳ್ಳೋದು ಆಗಿರ್ಬೋದು, ಮತ್ತು ನಮ್ಮ ಸ್ಟ್ರೆಸ್ಫುಲ್ ವರ್ಕಿಂದ ಜಾಸ್ತಿ ಸ್ಟ್ರೆಸ್ ಆಗೋದ್ರಿಂದ ಆಗಿರ್ಬೋದು, ಮತ್ತು ನಿದ್ರಾಹೀನತೆಯಿಂದ ಈ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಕಂಡುಬರ್ತದೆ. ಈ ಸಮಸ್ಯೆ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಮಂತ್ಲಿ ಪೀರಿಯಡ್ಸ್ ಇರಲ್ಲ, 2 ಮಂತ್ಸ್ಗೆ 3 ಮಂತ್ಸ್ಗೆ ಒಮ್ಮೆ ಆಗ್ತಾ ಇರುತ್ತೆ. ಮತ್ತು ಹೆಣ್ಣು ಮಕ್ಕಳಲ್ಲಿ ಮುಖದಲ್ಲಿ ಮೊಡವೆ ಆಗ್ತಾ ಇರೋದು, ಕೂದಲು ಬೆಳವಣಿಗೆ ಆಗ್ತಾ ಇರೋದು, ಕುತ್ತಿಗೆ ಭಾಗದಲ್ಲಿ ಕಪ್ಪು ಕಲೆ ಆಗ್ತಾ ಇರೋದು ಈ ಸಮಸ್ಯೆಯ ಗುಣಲಕ್ಷಣಗಳಾಗಿವೆ. ಸೊ ನಮಗೆ ಈ ಸಮಸ್ಯೆ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಸಮಸ್ಯೆಯಿಂದ ನಾವು ಹೇಗೆ ಗುಣಮಟ್ಟರಾಗಬೇಕಪ್ಪ ಅಂತಂದರೆ ಇದಕ್ಕೆ ಟ್ರೀಟ್ಮೆಂಟ್ ಏನು ತಗೋಬೇಕು, ಮನೆಯಲ್ಲಿ ಹೇಗೆ ಈ ಸಮಸ್ಯೆಗೆ ಪರಿಹಾರ ಹುಡುಕೋಬೇಕಂತ ಅಂದರೆ ಏನಿಲ್ಲ ಅಂದರೂ ಡೈಲಿ 30 ಮಿನಿಟ್ಸಿಂದ 1 ಅವರ್ ನಾವು ಯೋಗ ಮಾಡಬೇಕಾಗತ್ತೆ. ಮತ್ತು ನಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋಕ್ಕೋಸ್ಕರ ಧ್ಯಾನ ಅಥವಾ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನಮ್ಮ ನ್ಯಾಚುರೋಪತಿಲಿ ಸೀಡ್ ಸೈಕ್ಲಿಂಗ್ ಅಂತ ಮೇನ್ ಆಗಿ ನ್ಯಾಚುರಲ್ ವಿಧಾನ ಇದೆ. ಸೀಡ್ ಸೈಕ್ಲಿಂಗ್ ಅಂದರೆ ಏನಪ್ಪ ಅಂತಂದರೆ ಇದರಲ್ಲಿ 4 ತರಹದ ಸೀಡ್ಸ್ನ ಯೂಸ್ ಮಾಡ್ತೀವಿ. 1 ಅಗಸೆ ಬೀಜ, 2 ಕುಂಬಳಕಾಯಿ ಬೀಜ, 3 ಎಳ್ಳು, ಮತ್ತು 4ನೇದು ಸೂರ್ಯಕಾಂತಿ ಬೀಜ. ಈ 4 ತರಹದ ಬೀಜಗಳನ್ನ ನಾವು ಸೇವನೆ ಮಾಡಬೇಕು. ಯಾವ ಥರ ಸೇವನೆ ಮಾಡಬೇಕು? ಈಗ ನಿಮ್ಮದು ಪೀರಿಯಡ್ಸ್ ಬಂದು ಮುಗ್ದಿದೆ ಅಂತ ಅಂದರೆ ನೆಕ್ಸ್ಟ್ ದಿನದಿಂದ ಹಿಡಿದು ಫಸ್ಟ್ ಡೇಯಿಂದ 14th ಡೇವರೆಗೂ ಅಗಸೆ ಮತ್ತು ಕುಂಬಳಕಾಯಿ ಬೀಜವನ್ನು ನೀರಲ್ಲಿ ಮಿಕ್ಸ್ ಮಾಡಿ, ಎರಡೂ ಕೂಡ ಪೌಡರ್ ಮಾಡಿಟ್ಕೊಂಡು ಅದನ್ನು ಎರಡೂ ಕೂಡ ಸಮ ಪ್ರಮಾಣದಲ್ಲಿ 1 ಸ್ಪೂನ್ ಈಕ್ವಲ್ ಆಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ನೀರಲ್ಲಿ ಕಹಿ ಆದರೆ ಕೆಲವೊಬ್ಬರಿಗೆ ಕಹಿ ಅನಿಸುತ್ತೆ ಅದು ಸೇವನೆ ಮಾಡಬೇಕಾದ್ರೆ, ಸೊ ಮೊಸರಲ್ಲಿ ಆ್ಯಡ್ ಮಾಡ್ಕೊಂಡು ಕೂಡ ನೀವು ಸೇವನೆ ಮಾಡ್ಬೋದು. ನೆಕ್ಸ್ಟು 15th ಡೇಯಿಂದ 28th ಡೇವರೆಗೂ ಈ ಎಳ್ಳು ಬೀಜ ಮತ್ತು ಸೂರ್ಯಕಾಂತಿ ಬೀಜ ಏನಿರುತ್ತೆ ಅದನ್ನು ಪೌಡರ್ ಮಾಡಿಟ್ಕೊಂಡು ಅದನ್ನು ಕೂಡ ನೀರಲ್ಲಿ ಅಥವಾ ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ ಸೆಕ್ರೀಷನ್ನು ಜಾಸ್ತಿಯಾಗಿ ಪೀರಿಯಡ್ಸು ರೆಗ್ಯುಲರ್ ಆಗ್ತಾ ಬರುತ್ತೆ. ಇದು ನಿಮಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಮ್ಮೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅನ್ನೋರು ಕಂಟಿನ್ಯೂ ಆಗಿ 3 ತಿಂಗಳು ಈ ಸೀಡ್ ಸೈಕ್ಲಿಂಗ್ನ ಅಭ್ಯಾಸ ಮಾಡಬೇಕು. ಇಲ್ಲ ನನಗೆ 6 ಮಂತ್ಸ್ ಆದರೂ ಬರ್ತಿಲ್ಲ, ಒಬ್ಬೊಬ್ಬರಿಗೆ 1 ಇಯರ್ ತನಕನೂ ಪೀರಿಯಡ್ಸ್ ಬರಲ್ಲ, ಇಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ 6 to 8 ಮಂತ್ಸು ಈ ಸೀಡ್ ಸೈಕ್ಲಿಂಗ್ನ ರೆಗ್ಯುಲರ್ ತಗೊಳ್ತಾ ಬರಬೇಕು. ಆವಾಗ ಪೀರಿಯಡ್ಸು ರೆಗ್ಯುಲರ್ ಆಗ್ತಾ ಬರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.